ನೋಡಿ ರಿಲೇಷನ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 2.3ಯಲ್ಲಿ ಫೋರ್ತ್ ಕ್ವೆಶನ್ ಮಾಡ್ತಿದ್ದೇವೆ. ಫೋರ್ತ್ ಕ್ವೆಶನಲ್ಲಿ ಏನಿದೆ ಅಂದರೆ ಫೋರ್ತ್ ಕ್ವೆಶನ್ನಲ್ಲಿ ದ ಫಂಕ್ಷನ್ ಟಿ ವಿಚ್ ಮ್ಯಾಪ್ಸ್ ಟೆಂಪ್ರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಇಂಟು ಟೆಂಪ್ರೇಚರ್ ಇನ್ ಡಿಗ್ರಿ ಫ್ಯಾರನೈಟ್ ಇಸ್ ಡಿಫೈನ್ಡ್ ಬೈ. ಇದು ಫಾರ್ಮುಲಾ ನೀವು ಕಲ್ತಿರ್ಬೋದು 9/5 ಪ್ಲಸ್ 32. ಇಲ್ಲಿ ಸಿ ಅಂತ ಹೇಳಿದರೆ ಸೆಲ್ಸಿಯಸ್, ಇಲ್ಲಿ ಎಫ್ ಬರಬೇಕು. ಅಂದರೆ ಎಫ್ ಈಕ್ವಲ್ಸ್ ಟು ಟಿ ಆಫ್ ಸಿ ಈಕ್ವಲ್ಸ್ ಟು 9C/5. ಫಸ್ಟಿಗೆ ನಾವು ಟಿ ಆಫ್ ಸಿ ಹುಡುಕಬೇಕಂತೆ. ಟಿ ಆಫ್ 22 ಸೆಕೆಂಡ್, ಥರ್ಡ್ ಅಂತ ಟಿ ಆಫ್ -10. ದೆನ್ ದ ವ್ಯಾಲ್ಯೂ ಆಫ್ ಸಿ ಇನ್ ವಿಚ್ ಟಿ ಆಫ್ ಸಿ ಇಸ್ 112. ಫಸ್ಟಿಗೆ ನೋಡೋಣ. ಇದರೊಳಗೆ ನೋಡಿ ಟಿ ಆಫ್ 0 ಕೇಳಿದ್ದಾರೆ ಫಸ್ಟಿಗೆ. ಸೊ ಇಟ್ ಈಸ್ ಬೇಸಿಕ್ಲಿ 32 ಈಕ್ವಲ್ಸ್ ಟು 32. ಇದು ಫಸ್ಟ್ ಒಂದು. ಸೆಕೆಂಡ್ ಒಂದು ನೋಡಿ ಟಿ ಆಫ್ 28, 9 × 28 ಡಿವೈಡೆಡ್ ಬೈ 5 ಪ್ಲಸ್ 32. ಇದೇನಾಗುತ್ತೆ 252/5 ಪ್ಲಸ್ 32. LCM ತಗೋಬೇಕು. 252 ಪ್ಲಸ್ 160/5. ಇದೇನಾಗುತ್ತೆ 2, 11, 40. ಇದಾಯ್ತು ಫ್ಯಾರನೈಟ್. ಇದು ಫ್ಯಾರನೈಟ್. ಈಗ ಥರ್ಡ್ ಒಂದು ನೋಡಿ. ಥರ್ಡ್ ಒಂದಲ್ಲಿ -10 ಅಂತ ಹೇಳಿದ್ದಾರೆ. ಸೊ 9 - 10 ಡಿವೈಡೆಡ್ ಬೈ 5 ಪ್ಲಸ್ 32. ಇದಾಗುತ್ತೆ 2 ಕ್ಯಾನ್ಸಲ್ ಆಗಿ -2 ಇಂದ 9 ಮಲ್ಟಿಪ್ಲೈ ಪ್ಲಸ್ 32, 18 ಪ್ಲಸ್ 32. ಇಲ್ಲಿ ಮೈನಸ್ ಸೈನ್ ಬರುತ್ತೆ. ಸೊ ಇಟ್ ಈಸ್ ಬೇಸಿಕ್ಲಿ 14. ಆಯಿತಾ. ಇವಾಗ ಫೋರ್ತ್ ಅಂತ ಏನು ಕೊಟ್ಟಿದ್ದಾರೆ, ಟಿ ಆಫ್ ಸಿ ಈಕ್ವಲ್ಸ್ ಟು 9C/5 ಪ್ಲಸ್ 32. ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 212. ಸೊ ಇದನ್ನು ಮುಂದಿನ ಪೇಜ್ದಲ್ಲಿ ಸಾಲ್ವ್ ಮಾಡೋಣ. 212 ಈಕ್ವಲ್ಸ್ ಟು 9C/5 ಪ್ಲಸ್ 32. ಇದನ್ನು ಈ ಸೆಟ್ ಕಳಿಸಿದ್ರೆ ಏನಾಗುತ್ತೆ 18 and 0. 180 ಈಕ್ವಲ್ಸ್ ಟು 9C/5. 9 in 1 9, 20. ಸೊ 20 × 5 ಈಕ್ವಲ್ಸ್ ಟು ಸಿ. ಸೊ ಸಿ ಈಕ್ವಲ್ಸ್ ಟು 100. ಇದಾಯಿತು ಸಿ. ಸೊ ನಿಮಗೆ ಇದು ವಿಡಿಯೋ ನಿಮಗೆ ಇದು ಅರ್ಥ ಆಗಲಿಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಕ್ವಾರ್ಟರ್ಲಿ ಎಕ್ಸಾಮ್ನ ಒಂದು ಪೋರ್ಷನ್ನ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.